ಮಥುರಾ ಕೃಷ್ಣ ಜನ್ಮಭೂಮಿ ಸರ್ವೆಗೆ ಕೋರ್ಟ್ ಅಸ್ತು ಹೊಂದಿದೆ. ಅಲಹಾಬಾದ್ ಹೈಕೋರ್ಟ್ನಿಂದ ಸರ್ವೆಗೆ ಸೂಚನೆ ಸಿಕ್ಕಿದೆ. ಜ್ಞಾನವ್ಯಾಪಿ ಮಾದರಿಯಲ್ಲೇ ಸರ್ವೆಯನ್ನ ನಡೆಸೋದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಯಾವ ರೀತಿಯಾಗಿ ಜ್ಞಾನವ್ಯಾಪಿ ವಿಷಯದಲ್ಲಿ ಸರ್ವೆಗೆ ಅನುಮತಿಯನ್ನ ಕೊಟ್ಟಿತ್ತು ಅದೇ ರೀತಿ ಅನುಮತಿಯನ್ನ ಕೊಟ್ಟಿದೆ. ಶಾಹಿ ಈದ್ಗಾ ಕಾಂಪ್ಲೆಕ್ಸ್ನಲ್ಲಿ ಈ ಒಂದು ಸರ್ವೆ ನಡೆಯಲಿದೆ. ಡಿಸೆಂಬರ್ 18ರ ಒಳಗಾಗಿ ಸರ್ವೆಯನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ನೀಡಬೇಕು ಅಂತ ಸೂಚನೆ ನೀಡಲಾಗಿದೆ. 3 ವಕೀಲರ ನೇತೃತ್ವದಲ್ಲಿ ಸರ್ವೆಗೆ ಸಮ್ಮತಿಯನ್ನ ಕೊಡಲಾಗಿದೆ. ಇನ್ನು ಸರ್ವೆ ನಡೆಸಲು ಕಮಿಷನರ್ ತಂಡ ರಚನೆ ಮಾಡಲಾಗಿದೆ. ಕಮಿಷನರ್ ಮಟ್ಟದಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ಯಾವ ರೀತಿಯಾಗಿ ಜ್ಞಾನವ್ಯಾಪಿಯಲ್ಲಿ ಸರ್ವೆ ನಡೆಸಲಾಯಿತು ಅದೇ ರೀತಿಯಲ್ಲಿ ಸರ್ವೆ ನಡೆಸಿ ಪುರಾತತ್ವ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. We had demanded for a survey by Advocate Commissioner, and the Honorable High Court has rejected the arguments of Shahi Eidgah Masjid, where they have said that 711 application should be decided first and Advocate Commission should not be decided. That argument has been rejected. The court has in principle agreed with our demand that Advocate Commissioner must be issued. Who will be the Advocate Commissioner, whether it will be a 3-member panel, what will be the timing of Advocate Commissioner, what will be the modalities, all these things will be decided on 18 December. My demand was that in this Shahi Eidgah Masjid there are a lot of signs and symbols of Hindu temple, and to know the actual factual position an Advocate Commissioner panel is required, and therefore the Honorable Court has accepted my application, allowed my application, and this order has been passed today. Big victory. Yes, it's a very big important landmark judgment by the Honorable. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಪ್ರಭು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಭು, ಮಥುರಾ ಕೃಷ್ಣ ಜನ್ಮಭೂಮಿ ಸರ್ವೆಗೆ ಇದೀಗ ಅಲಹಾಬಾದ್ ಹೈಕೋರ್ಟ್ ಅಸ್ತು ಹೊಂದಿದೆ. ಯಾವ ರೀತಿಯಾಗಿ ಜ್ಞಾನವ್ಯಾಪಿ ಮಸೀದಿಯ ಒಂದು ಸರ್ವೆಯನ್ನ ಮಾಡಲಾಗಿತ್ತು ಅದೇ ರೀತಿಯಾಗಿ ಸರ್ವೆ ಮಾಡೋದಕ್ಕೆ ಕೋರ್ಟ್ ಅಸ್ತು ಹೊಂದಿದೆ. ಏನೆಲ್ಲ ನಡೀತು ಕೋರ್ಟ್ನಲ್ಲಿ, ಕೋರ್ಟ್ ಯಾವ ರೀತಿಯಾಗಿ ಈ ಆದೇಶವನ್ನ ಹೊರಡಿಸಿದೆ ಅಂತ? ಸಂತೋಷ್, ಜ್ಞಾನವ್ಯಾಪಿ ಮಸೀದಿ ಪ್ರಕರಣ ಇಡೀ ದೇಶಾದ್ಯಂತ ಒಂದು ರೀತಿ ಕುತೂಹಲಕ್ಕೆ ಕಾರಣ ಆಗಿತ್ತು. ಕಾನೂನಾತ್ಮಕವಾಗಿ ಸಾಕಷ್ಟು ರೀತಿಯಾದಂತಹ ಪರ ವಿರೋಧದ ಚರ್ಚೆಗಳು, ಹೋರಾಟಗಳು ಕೂಡ ನಡೆದಿದ್ವು. ಬಟ್ ಅಂತಿಮವಾಗಿ ವೈಜ್ಞಾನಿಕವಾಗಿ ಸರ್ವೆ ನಡೆಸಬೇಕು ಅಂತ ಅಲಹಾಬಾದ್ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಅಂದ್ರೆ ವಾರಾಣಸಿ ನ್ಯಾಯಾಲಯಕ್ಕೆ ಅಲಹಾಬಾದ್ ಹೈಕೋರ್ಟ್ ಸೂಚನೆಯನ್ನು ಕೊಡ್ತು. ವೈಜ್ಞಾನಿಕ ಮಾದರಿಯಲ್ಲಿ ಸರ್ವೆ ಕಾರ್ಯ ಕೂಡ ಅಲ್ಲಿ ಮುಗಿದು ವರದಿ ರೆಡಿ ಇದೆ. ವರದಿ ಸಲ್ಲಿಸುವುದು ಕೋರ್ಟ್ಗೆ ಮಾತ್ರ ಬಾಕಿ ಇದೆ. ಅದಾದ ಬೆನ್ನಲ್ಲೇ ನಿರೀಕ್ಷೆ ಇಟ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಇದು ಕೂಡ ಒಂದು ರೀತಿ ವಿವಾದದ ಸುಳಿಯಲ್ಲಿ ಸಿಕ್ಕಾಕೊಂಡಿತ್ತು. ಕೃಷ್ಣ ಜನ್ಮಭೂಮಿ ಮಥುರಾ ಕೂಡ. ಯಾಕಂತ ಹೇಳಿದ್ರೆ ಇಲ್ಲೂ ಕೂಡ ಸೇಮ್ ಟು ಸೇಮ್ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಯಾವ ರೀತಿ ಒಂದು ರೀತಿ ಹಿಂದೂಗಳ ವಾದ ಮಾಡ್ತಾ ಇದ್ರು ಅಥವಾ ಹಿಂದೂ ಪರ ವಕೀಲರು ವಾದ ಮಾಡ್ತಾ ಇದ್ರು. ಅಲ್ಲಿ ಶೃಂಗಾರ್ ಗೌರಿ ಇದೆ, ಒಳಗಡೆ ಶಿವಲಿಂಗ ಇದೆ ಅನ್ನುವಂತಹ ಆರೋಪವನ್ನು ಮಾಡ್ತಿದ್ರು. ಅದೇ ರೀತಿಯಾಗಿ ಈ ಮಥುರಾ ಕೃಷ್ಣ ಜನ್ಮಭೂಮಿಯಲ್ಲೂ ಕೂಡ ಅದೇ ರೀತಿಯಾಗಿ ವಾದವನ್ನ ಮಾಡ್ತಾ ಬರ್ತಾ ಇದ್ರು. ಅಂದ್ರೆ ಶಾಹಿ ಈದ್ಗಾ ಅನ್ನುವಂತಹ ಮಸೀದಿಯ ಕೆಳಗಡೆ ಕೃಷ್ಣ ಮಂದಿರವಿದೆ ಅಂತ ಹೇಳಿ. ಅಂದ್ರೆ ಅರ್ಜಿದಾರರು ವಾದ ಮಾಡಿರುವಂತದ್ದು ಹಿಂದೂ ದೇವಾಲಯಗಳ ವಿಶಿಷ್ಟವಾದಂತಹ ಒಂದು ಕಮಲದ ಆಕಾರದ ಸ್ತಂಭ ಇದೆ ಅಲ್ಲಿ. ಅಂದ್ರೆ ಕಮಲ ಆಕಾರದ್ದಿದೆ. ಆಮೇಲೆ ಶ್ರೀಕೃಷ್ಣನ ರಕ್ಷಣೆ ಮಾಡಿದಂತ ಹಿಂದೂ ದೇವತೆಗಳಲ್ಲಿ ಒಂದಾಗಿರುವಂತಹ ಶೇಷನಾಗನ ಚಿತ್ರ ಇದೆ ಅಂತ ಹೇಳಿ ವಾದವನ್ನ ಮಂಡಿಸಿದ್ದಾರೆ. ಹಾಗಾಗಿನೇ ಇದು ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ಅದರ ಜೊತೆಗೆ ಅಲ್ಲಿನ ಆಡಳಿತ ಮಂಡಳಿಯವರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಇದರ ಜೊತೆಗೆ ಕೆಲವೊಂದಿಷ್ಟು ಇತಿಹಾಸಗಳನ್ನು ಕೂಡ ಅಲ್ಲಿ ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಶ್ರೀಕೃಷ್ಣ ಹುಟ್ಟಿದ ರಾತ್ರಿ ಘಟನೆಯ ಚಿಹ್ನೆ ಕೂಡ ಅಲ್ಲಿ ಪತ್ತೆಯಾಗಿದೆ ಅಂತ ಹೇಳಿ. ಅಂದ್ರೆ ಹಿಂದೂ ದೇವಾಲಯ ಅಲ್ಲಿ ಅಸ್ತಿತ್ವದಲ್ಲಿತ್ತು ಅನ್ನೋದಕ್ಕೆ ಇದು ಸಾಬೀತುಪಡಿಸ್ತವೆ. ಮಸೀದಿ ಕಂಬದ ಬುಡದಲ್ಲಿ ಹಿಂದೂ ಧಾರ್ಮಿಕ ಚಿಹ್ನೆಗಳ ಕೆತ್ತನೆಗಳು ಕೂಡ ಇಲ್ಲಿ ಗೋಚರಾಗಿದೆ ಅಂತ ಹೇಳಿ ಈಗ ಅರ್ಜಿದಾರ ಪರ ವಕೀಲರು ವಾದವನ್ನ ಮಂಡಿಸಿದ್ದಾರೆ. ಇನ್ನು ಜಸ್ಟಿಸ್ ಮಯಾಂಕ್ ಕುಮಾರ್ ಜೈನ್ ಅವರು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. 3 ಕಮಿಷನರ್ ಒಳಗೊಂಡಂತಹ ಒಂದು ತಂಡವನ್ನ ರಚನೆ ಮಾಡಿ ವೈಜ್ಞಾನಿಕವಾದಂತಹ ಒಂದು ಸರ್ವೆಯನ್ನ ಮಾಡಬೇಕು ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟಿಗೆ ಆದೇಶವನ್ನ ಕೊಟ್ಟಿದೆ. ಭಗವಾನ್ ಶ್ರೀಕೃಷ್ಣ ವಿರಾಜಮಾನ ಸಮಿತಿಯವರು ಮತ್ತು ಇತರ 7 ಜನ ಅರ್ಜಿಯನ್ನ ಸಲ್ಲಿಸಿದ್ರು. ಹಾಗಾಗಿ ಈಗ ಕುತೂಹಲ ಇರುವುದು ಅಂತ ಹೇಳಿದ್ರೆ ಸೇಮ್ ಟು ಸೇಮ್ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗಿತ್ತು ಅದೇ ರೀತಿ ಈ ಒಂದು ಕೃಷ್ಣ ಜನ್ಮಭೂಮಿ ಮಥುರಾದಲ್ಲೂ ಕೂಡ ಈ ಒಂದು ಶಾಹಿ ಈದ್ಗಾ ಕಾಂಪ್ಲೆಕ್ಸ್ ನಲ್ಲಿ ನಿಜವಾಗ್ಲೂ ಹಿಂದೂ ದೇವತೆಗಳ ಕೆತ್ತನೆಗಳು ಇದಾವೋ ಅಥವಾ ಇದು ಕೇವಲ ಪ್ರಚಾರಕ್ಕೋಸ್ಕರ ಮಾಡಲಾಗ್ತಿದೆಯೋ ಅನ್ನೋದು ಕೂಡ ಸರ್ವೆ ಆದ ಮೇಲೆ ಸತ್ಯ ಬಹಿರಂಗವಾಗುತ್ತೆ. ಸಂತೋಷ್, ಧನ್ಯವಾದಗಳು ಪ್ರಭು ನಿಮ್ಮೆಲ್ಲ ಮಾಹಿತಿಗೆ.